ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇನ್ಸ್ಟೆಂಟಾಗಿ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದನ್ನು ನಾನು ಎರಡು ರೀತಿಯಲ್ಲಿ ಮಾಡಿದ್ದೇನೆ. ಮೊದಲಿಗೆ ನಾನಿಲ್ಲಿ ಈ ದಪ್ಪ ಅವಲಕ್ಕಿ ಇರುತ್ತಲ್ಲ, ಅದನ್ನು 1 ಕಪ್ಪಷ್ಟು ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೇನೆ. 2-3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ವಾಶ್ ಆಗಿದೆ. ಇದು ಹೀಗೆ ಜಾಲಿಯಲ್ಲೇ ಇರಲಿ, ಎಕ್ಸ್ಟ್ರಾ ನೀರೆಲ್ಲ ಏನಿರುತ್ತೋ ಅದೆಲ್ಲ ಹೋಗಲಿ. ಇದನ್ನು ನಾನು ವಾಶ್ ಮಾಡಿ 2 ನಿಮಿಷ ಇಟ್ಟಿದ್ದೇನೆ. ಇದಾದಮೇಲೆ ಇದಕ್ಕೆ ನಾನು 3/4 ಕಪ್ಪು ಸಣ್ಣ ರವೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ ಮೊಸರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷನಾದರೂ ಇದನ್ನು ರೆಸ್ಟಿಗೆ ನೀವು ಮುಚ್ಚಿಡಬೇಕು. ಇದು 5 ನಿಮಿಷ ಮುಚ್ಚಿಟ್ರೆ ಸಾಕು. ನಾನು ಇಲ್ಲಿ ಸಣ್ಣ ರವೆನ ಯೂಸ್ ಮಾಡಿರೋದ್ರಿಂದ ಇದು ರವೆ ಸಹ ಬೇಗನೆ ನೆಂದಿರುತ್ತೆ. ಈಗ ನಾವು ಮಿಕ್ಸ್ ಮಾಡಿಟ್ಟಂತಹ ಏನು ಅವಲಕ್ಕಿ ಮೊಸರು ಎಲ್ಲ ಇದೆ ಅದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು 1 ಚಮಚ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ಸಕ್ಕರೆ ಆಪ್ಷನಲ್ಲು. ಸಕ್ಕರೆನೇ ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು. ನುಣ್ಣಗೆ ರುಬ್ಕೊಂಡ್ರೆ ಆಯಿತು. ನಾನು ರುಬ್ಕೊಂಡಂತಹ ದೋಸೆ ಬ್ಯಾಟರ್ನ ಅದೇ ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೇನೆ ಅಂತ. ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ನೀವು ಇದಕ್ಕೆ ಬೇಕಾದರೆ ಸ್ವಲ್ಪ ಬೇಕಿಂಗ್ ಪೌಡರ್ನ ಸಹ ಹಾಕ್ಕೊಳ್ಬಹುದು. ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಎರಡು ರೀತಿಯ ದೋಸೆ ಮಾಡೋದ್ರಿಂದ ನಾನು ಈ ದೋಸೆ ಬ್ಯಾಟರ್ನ ಸ್ವಲ್ಪ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೇನೆ. ಏನು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನೋ ಅದಕ್ಕೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರನ್ನು ಹಾಕ್ತಾ ಇದ್ದೇನೆ. ಇದು ಮಗಳ ಲಂಚ್ ಬಾಕ್ಸಿಗೆ ಹಾಕ್ಕೊಡೋದಕ್ಕೆ ಮಾಡ್ಕೊಳ್ತಾ ಇರೋದು. ಹಾಗೆ ಇದಕ್ಕೆ ಸ್ವಲ್ಪ ತುರ್ಕೊಂಡಂತಹ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮ್ಮ ಹತ್ರ ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಸ್ವಲ್ಪ ನೀವು ಹಾಕ್ಕೊಳ್ಬಹುದು. ನಾನಿಲ್ಲಿ ಕ್ಯಾರೆಟನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದು ಮಿಕ್ಸ್ ಆದಮೇಲೆ ನಾನು ನಿಮಗೆ 2 ರೀತಿಯ ದೋಸೆಯನ್ನು ಸಹ ತೆಗೆದು ತೋರಿಸ್ತೀನಿ. ಆಗ ಈ ಬ್ಯಾಟರ್ ರೆಡಿಯಾಗಿದೆ. ನಾನಿಲ್ಲಿ ಗ್ಯಾಸ್ ಮೇಲೆ ದೋಸೆ ತವಾನ ಸ್ವಲ್ಪ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ನಾನಿಲ್ಲಿ ದೋಸೆ ತವ ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಟಿಶ್ಯೂಯಿಂದ ಒರೆಸಿ ತೆಗಿತಾ ಇದ್ದೇನೆ. ಫ್ಲೇಮ್ ಬಂದು ಸ್ವಲ್ಪ ಲೋವಲ್ಲೇ ಇರಲಿ. ಇವಾಗ ಕ್ಯಾರೆಟ್ ಹಾಕಿರುವಂಥ ಬ್ಯಾಟರ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಈ ದೋಸೆ ಸಹ ತುಂಬಾ ಸಾಫ್ಟಾಗಿ ಬರುತ್ತೆ. ಎಷ್ಟು ಸಾಫ್ಟ್ ಇದೆ ಅಂದರೆ ತುಂಬಾ ಸಾಫ್ಟ್, ಹೇಳೋಕ್ಕೆ ಆಗಲ್ಲ. ನಾರ್ಮಲ್ ದೋಸೆಗಿಂತ ತುಂಬ ಸಾಫ್ಟಾಗಿ ಬರುತ್ತೆ. ತುಂಬ ಟೇಸ್ಟಿ ಸಹ ಆಗಿರುತ್ತೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಎಣ್ಣೆ ಹಾಕಿಬಿಟ್ಟು ಲೋ ಫ್ಲೇಮಲ್ಲೇ ನಾನು ಇದನ್ನು ಬೇಯಿಸ್ತಾ ಇದ್ದೇನೆ. ನೋಡ್ಬೋದು, ನಾನು ಇದನ್ನು ಇವಾಗ ದೋಸೆನ ತಿರುಚಿ ಹಾಕ್ಕೊಂಡಿದ್ದೇನೆ. ತಿರುಚಿ ಹಾಕ್ಕೊಂಡಂಥ ದೋಸೆ ಇವಾಗ ಬೆಂದಿದೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಸಹ ಬಂದಿದೆ ಮತ್ತು ತುಂಬ ಸಾಫ್ಟಾಗಿ ಸಹ ಇದೆ. ನೀವು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಕ್ಕೊಡೋದ್ರಿಂದ ಲಂಚ್ ಟೈಮ್ ತನಕ ಇದು ಹೀಗೆ ಸಾಫ್ಟಾಗಿಯೇ ಇರುತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ಮತ್ತೆ ಇನ್ನೊಂದು ದೋಸೆ ಹಾಕಿ ತೋರಿಸ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬರ್ತಾ ಇದೆ ಅಂತ. ಫ್ಲೇಮ್ ಬಂದು ಲೋವಲ್ಲೇ ಇಟ್ಕೊಳ್ಳಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಕ್ಯಾರೆಟ್ ಹಾಕಿದಂತಹ ದೋಸೆ ರೆಡಿಯಾಗಿದೆ. ನಾನಿವಾಗ ವೈಟ್ ಬ್ಯಾಟರ್ದು ದೋಸೆಯನ್ನು, ನಾರ್ಮಲ್ ದೋಸೆಯನ್ನು ಮಾಡಿ ತೋರಿಸ್ತೀನಿ. ನಾನು ಇದಕ್ಕೆ ಶೇಂಗಾ ಚಟ್ನಿಯನ್ನು ಮಾಡಿಕೊಂಡಿದ್ದೆ. ನೋಡಿ, ಇವಾಗ ಈ ದೋಸೆ ಹಾಕ್ತಾ ಇದ್ದೇನೆ. ಫ್ಲೇಮ್ ಸಹ ಲೋವಲ್ಲೇ ಇದೆ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡ್ರೆ ಆಯಿತು. ಎಣ್ಣೆ ಹಾಕಿ ಮೊಗ್ಚು ಹಾಕ್ಕೊಂಡು ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ನಿಮ್ಮ ದೋಸೆ ರೆಡಿಯಾಗಿರುತ್ತೆ. ನೀವು ಸಹ ಖಂಡಿತ ಈ ಥರ ದೋಸೆನ ಒಂದು ಸಲ ಟ್ರೈ ಮಾಡಿ, ಬಂದು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.